ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ ಇದರಿಂದ ಶ್ರೀಮದ್ ಭಗವದ್ಗೀತೆ ಕರ್ಮಯೋಗವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಭಗವಂತ ಹೇಳ್ತಾನೆ, ಎಲ್ಲ ವರ್ಣಗಳು, ಆಶ್ರಮಗಳು, ಗುಣ, ಕರ್ಮ ಈ ವಿಭಾಗಗಳೆಲ್ಲ ನನ್ನಿಂದಾನೇ ರಚಿಸಲ್ಪಟ್ಟಿರುವಂಥದ್ದು. ಮತ್ತು ಈ ಸೃಷ್ಟಿಯ ರಚನಾತ್ಮಕ ಕ್ರಿಯೆಗಳೇನಿದೆಯೋ ಇದರೆಲ್ಲರ ಕರ್ತಾರ ನಾನೇ ಆದರೂ ಕೂಡ ನನ್ನನ್ನು ನೀನು ವಾಸ್ತವದಲ್ಲಿ ಅಕರ್ತ ಅಂತಲೇ ತಿಳ್ಕೋ. ಈ ರೀತಿ ಯಾರು ನನ್ನನ್ನು ಕರ್ಮ ಫಲಗಳಲ್ಲಿ ನನಗೆ ಸ್ಪೃಹೆ ಇಲ್ಲ, ನನಗೆ ಅದಕ್ಕೆ ಕರ್ಮಗಳು ಅಂಟ್ಕೊಳ್ಳೋದಿಲ್ಲ, ಇದನ್ನೆಲ್ಲ ತತ್ವದಿಂದ ಯಾರು ತಿಳ್ಕೊಳ್ತಾನೋ ಅವನು ಕೂಡ ಕರ್ಮಗಳಿಂದ ಬಂಧನಕ್ಕೆ ಒಳಗಾಗೋದಿಲ್ಲ. ಪೂರ್ವಕಾಲದಲ್ಲಿ ಮುಮುಕ್ಷುಗಳಿದ್ರಲ್ಲ, ಅವರೆಲ್ಲ ಈ ರೀತಿ ತಿಳ್ಕೊಂಡೇ ಅವ್ರ ಕೆಲಸಗಳನ್ನು ಮಾಡಿರುವಂಥದ್ದು. ಅದಕ್ಕೆ ನೀನು ಕೂಡ ನಿನ್ನ ಪೂರ್ವಜರು ಫಾಲೋ ಮಾಡ್ಕೊಂಡು ಬಂದಿರುವಂತಹ ಆ ದಾರಿಯಲ್ಲೇ ನೀನು ಕೂಡ ನಡಿ, ಅಂಥ ಕರ್ಮಗಳನ್ನೇ ನೀನು ಮಾಡು. ಯಾಕೆಂದರೆ ಭರತ ವಂಶದಲ್ಲಿ ಹುಟ್ಟಿರುವಂಥ ಎಲ್ಲ ರಾಜರು ಕೂಡ ಮ್ಯಾಕ್ಸಿಮಮ್ ಎಲ್ಲರೂ ಕೂಡ ಮುಮುಕ್ಷುಗಳಾಗಿದ್ದಾರೆ, ಒಳ್ಳೆಯ ಸಾಧನೆಗಳನ್ನು ಮಾಡಿರುವಂಥವ್ರು, ಆಧ್ಯಾತ್ಮಿಕ ಜೀವನದ ಪರಿಪೂರ್ಣತೆಯನ್ನು ಪಡೆದಿರುವಂಥವ್ರು. ಅದಕ್ಕೋಸ್ಕರನೇ ಇಲ್ಲಿ ನಿನ್ನ ಪೂರ್ವಜರು ಮಾಡಿರುವ ಹಾಗೆ ನೀನು ಮಾಡ್ಕೊಂಡು ಬಾ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಎಲ್ಲರೂ ಕೂಡ ಅವ್ರ ಪೂರ್ವಜರು ಮಾಡ್ಕೊಂಡು ಬಂದಿರೋದೇ ಮಾಡಬೇಕು ಅಂತಲ್ಲ. ಯಾಕಂದರೆ ಕೆಲವೊಂದು ಮನೆತನಗಳಲ್ಲಿ ಹಿಂದಿನ ತನ್ನ ಪೀಳಿಗೆಯವರು ಆ ರೀತಿಯ ಕೆಲಸಗಳನ್ನು ಮಾಡದೆ ಬರೀ ಲೌಕಿಕದಲ್ಲೇ ಅವರು ಮುಳುಗಿರಬಹುದು ಅಲ್ವಾ. ಆದರೆ ಇಲ್ಲಿ ಭರತ ವಂಶೀಯರಿದಾರಲ್ಲ, ಅವರು ತುಂಬಾ ಸಾಧನೆಗಳನ್ನು ಮಾಡಿರುವಂಥವ್ರು. ಅದಕ್ಕೆ ನಿನ್ನ ಪೂರ್ವಜರ ಒಂದು ಕೆಲಸಗಳು ಏನಿದೆಯೋ ಅವ್ರು ಹೇಗೆ ನಡ್ಕೊಳ್ತಾ ಇದ್ರು ಅದೇ ರೀತಿ ನೀನು ಮಾಡ್ಕೊಂಡು ಬಾ ಅಂತಂದ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಮುಂದುವರೆದು ಇಲ್ಲಿ ಹೇಳ್ತಾನೆ, ಕರ್ಮ ಅಂದರೆ ಏನು, ಅಕರ್ಮ ಅಂತಂದರೆ ಏನು, ಈ ರೀತಿ ಇದರ ನಿರ್ಣಯ ಮಾಡೋದ್ರಲ್ಲಿ ಬುದ್ಧಿವಂತರಾದಂತಹ ಪುರುಷರು ಕೂಡ ಮೋಹಿತರಾಗ್ಬಿಡ್ತಾರೆ. ಯಾಕಂದರೆ ಕರ್ಮ ಯಾವುದು ಅಕರ್ಮ ಯಾವುದು ಅನ್ನೋದು ಗೊತ್ತಾಗೋದಿಲ್ಲ, ತುಂಬಾ ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೋಸ್ಕರ ಈ ಕರ್ಮತತ್ವವನ್ನು ನಾನು ನಿನಗೆ ಸರಿಯಾದ ರೀತಿ ತಿಳಿಸ್ತೀನಿ. ಅದನ್ನು ತಿಳ್ಕೊಂಡು ನೀನು ಅಶುಭದಿಂದ, ಕರ್ಮ ಬಂಧನದಿಂದ ನೀನು ಮುಕ್ತನಾಗ್ಬಿಡ್ತೀಯ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಕೃಷ್ಣ ನಮಗೆ ಹೇಳ್ತಾ ಇದ್ದಾನೆ ಕರ್ಮ ಯಾವುದು ಅಕರ್ಮ ಯಾವುದು ಅದ್ರ ಬಗ್ಗೆ ನಾನು ಹೇಳ್ತೀನಿ, ಸರಿಯಾಗಿ ತಿಳ್ಕೊಳ್ಳಿ ಅಂತ ಅಂದ್ಬಿಟ್ಟು, ಆಯಿತಾ. ಯಾಕಂದರೆ ನಮಗೇನು ಮಾಡ್ಬೇಕು ಏನು ಮಾಡಬಾರ್ದು ಅಂತಲೇ ಗೊತ್ತಿಲ್ಲ. ನಮಗೇನು ಇಷ್ಟನೋ ಆ ರೀತಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅದಕ್ಕೆ ನಾವು ಎಲ್ಲಿದ್ದೀವೋ ಅಲ್ಲೇ ಇದ್ದೀವಿ, ಆಯಿತಾ. ಈಗ ನಾವು ಕರ್ಮದ ಸ್ವರೂಪ ಏನು ಅಂತ ಸ್ವಲ್ಪ ಚೆನ್ನಾಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಕರ್ಮದ ಸ್ವರೂಪವನ್ನು ತಿಳ್ಕೋಬೇಕು, ಮತ್ತು ಅಕರ್ಮದ ಸ್ವರೂಪವನ್ನು ಕೂಡ ತಿಳ್ಕೋಬೇಕು, ಮತ್ತು ವಿಕರ್ಮದ ಸ್ವರೂಪವನ್ನು ಕೂಡ ತಿಳ್ಕೋಬೇಕು. ಯಾಕೆ ತಿಳ್ಕೋಬೇಕು ಅಂತಂದರೆ, ಕರ್ಮದ ಗತಿ ಅನ್ನೋದು ಗಹನವಾಗಿದೆ, ತುಂಬ ಗುಪ್ತವಾಗಿರೋದು, ಗೂಢವಾಗಿರುವಂಥದ್ದು ಅಂತ. ಈಗ ನಮ್ಗೆ ಇದರಿಂದ ಏನು ಗೊತ್ತಾಗ್ತಾ ಇದೆ, ಕರ್ಮ ಅಕರ್ಮ ವಿಕರ್ಮ ಅಂತ ಮೂರಿದೆ ಅನ್ನೋದು ಗೊತ್ತಾಯ್ತು ಈಗ ಅಲ್ವಾ. ಯಾವ ಮನುಷ್ಯ ಕರ್ಮದಲ್ಲಿ ಅಕರ್ಮವನ್ನು ನೋಡ್ತಾನೋ, ಅಂದರೆ ಏನು, ಕೆಲಸ ಮಾಡ್ತಾ ಇದ್ರು ಅವನು ಮಾಡ್ತಾ ಇಲ್ಲ ಅನ್ನೋದನ್ನ ನೋಡ್ತಾನೋ, ಮತ್ತು ಅಕರ್ಮದಲ್ಲಿ ಕರ್ಮವನ್ನು, ಅಕರ್ಮ ಅಂತಂದರೆ ಅವನು ಕೆಲಸ ಮಾಡಲಿಲ್ಲ ಅಂದರೂ ಮಾಡ್ತಾ ಇದ್ದಾನೆ ಅಂತ ನೋಡ್ತಾನೋ, ಅವನು ಮನುಷ್ಯರಲ್ಲೇ ಬುದ್ಧಿವಂತ. ಮತ್ತು ಆ ಯೋಗಿ ಇದಾನಲ್ಲ, ಅವನು ಸಮಸ್ತ ಕರ್ಮಗಳನ್ನು ಕೂಡ ಮಾಡುವಂಥವನು. ನೋಡಿ, ತುಂಬ ಡೀಪ್ ಆಗಿರುವಂಥ ವಿಷಯ ಇದು. ಏನು ಅಂತಂದರೆ, ಕರ್ಮವನ್ನು ಅಂದರೆ ಕೆಲಸವನ್ನು ಮಾಡ್ತಾ ಇದ್ರು ಮಾಡದೇ ಇರೋ ಹಾಗಿರೋದು ಇರೋದು, ಮತ್ತು ಅಕರ್ಮದಲ್ಲಿದ್ದರೂ ಕರ್ಮವನ್ನು ಮಾಡ್ತಾ ಇರೋದು. ಹೇಗಪ್ಪ ಇದು ಅಂತಂದರೆ, ಅದನ್ನು ನಾವು ತುಂಬ ಆಳವಾಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ನಾವು ಕೂತ್ಕೊಂಡು ಯೋಚನೆ ಮಾಡಿದಾಗಲೇ ಇದು ನಮ್ಗೆ ಗೊತ್ತಾಗೋದು. ಈಗ ಯಾರು ಎಷ್ಟೇ ಹೇಳ್ತಾ ಇದ್ರು ಕೂಡ ಆ ವಿಚಾರದ ಬಗ್ಗೆ ನಾವು ಸ್ವಲ್ಪ ಪ್ರಾಕ್ಟಿಕಲ್ಲಾಗಿ ಥಿಂಕ್ ಮಾಡಿ, ನಾವು ಯೋಚನೆ ಮಾಡಿ ಮನನ ಮಾಡಿದಾಗ ನಮಗದು ಅರ್ಥ ಆಗುತ್ತೆ. ಯಾಕಂದರೆ ಈ ವಿಷಯವನ್ನು ನಾವು ಭಗವದ್ಗೀತೆ ತತ್ವ ವಿವೇಚನೆ ಅಂತ ತಿಳ್ಕೊಳ್ತಾ ಇದ್ದೀವಲ್ವ, ಅದರಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಅದರಲ್ಲೂ ಇದೆ. ಮತ್ತು ಆಗಲೇ ನಾವು ಭಗವದ್ಗೀತೆ ಯಥಾರೂಪ ಅನ್ನುವಂಥ ಒಂದು ಪುಸ್ತಕವನ್ನು, ಭಗವದ್ಗೀತೆ ಬಗ್ಗೆ ಇರುವಂಥದ್ದು, ಅದನ್ನು ಮುಗಿಸಿದ್ದೀವಲ್ವ, ಅದರಲ್ಲೂ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದನ್ನೆಲ್ಲ ಒಂದ್ಸರಿ ನಾವು ತಿಳ್ಕೊಂಡಾಗ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ನಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ, ಆಯಿತಾ. ಇದು ಮಹಾಭಾರತ ಆಗಿರೋದ್ರಿಂದ, ಮಹಾಭಾರತದಲ್ಲಿ ಭಗವದ್ಗೀತೆ ಒಂದು ಭಾಗ ಆಗಿರೋದ್ರಿಂದ ಇಲ್ಲಿ ಸಿಂಪಲ್ಲಾಗಿ ಅದನ್ನು ಹೇಳ್ಕೊಂಡು ಹೋಗಿದ್ದಾರೆ. ಅದರ ಡೀಟೇಲ್ ಆಗಬೇಕು ಅಂತಂದರೆ ನಾವು ಭಗವದ್ಗೀತೆಯನ್ನು ಓದಿದಾಗ ಅದು ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ನಮಗೆ. ಅಲ್ಲಿ ತುಂಬ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ,
ಆಯಿತಾ? ಶ್ಲೋಕ ಬೈ ಶ್ಲೋಕ ಹೇಳಿರ್ತಾರೆ. ಸೊ ಅಲ್ಲಿ ನಾವು ಚೆನ್ನಾಗಿ ಅದನ್ನು ಅರ್ಥ ಮಾಡ್ಕೋಬೋದು. ಸೊ ಇಲ್ಲಿ ಯಾರು ಈ ರೀತಿ ಅಕರ್ಮದಲ್ಲಿ ಕರ್ಮದಲ್ಲಿ ಅಕರ್ಮವನ್ನು ನೋಡ್ತಾನೋ ಅವನು ಮನುಷ್ಯರಲ್ಲೇ ಬುದ್ಧಿವಂತ. ಆ ಯೋಗಿ ಎಲ್ಲ ರೀತಿಯ ಕರ್ಮಗಳನ್ನು ಮಾಡುವಂಥವನಾಗಿದ್ದಾನೆ. ಯಾರ ಕರ್ಮ ಸಂಪೂರ್ಣ ಸಮ್ಮತವಾಗಿರುತ್ತೋ, ಮತ್ತು ಅಂದರೆ ಎಲ್ಲ ಒಪ್ಪೋ ಥರ ಇರಬೇಕು, ಮತ್ತು ಕಾಮನೆಗಳಿಲ್ಲದೆ ಮತ್ತು ಸಂಕಲ್ಪದಿಂದ ಆಗುತ್ತೋ, ಮತ್ತು ಯಾರ ಸಮಸ್ತ ಕರ್ಮಗಳು ಕೂಡ ಈ ಜ್ಞಾನರೂಪಿ ಅಗ್ನಿಯ ಮೂಲಕ ಭಸ್ಮವಾಗ್ಬಿಡುತ್ತೋ, ಜ್ಞಾನವನ್ನು ತಿಳ್ಕೊಳ್ತಾ ನಮ್ಮ ಕರ್ಮಗಳೆಲ್ಲ ಭಸ್ಮವಾಗ್ಬಿಡುತ್ತೋ, ಆ ಮಹಾಪುರುಷನನ್ನು ಜ್ಞಾನಿ ಜನರು ಏನಂತ ಕರೀತಾರೆ? ಪಂಡಿತ ಅಂತ ಕರೀತಾರೆ. ಯಾವ ಪುರುಷ ಎಲ್ಲ ಕರ್ಮಗಳಲ್ಲಿ ಮತ್ತು ಅವುಗಳ ಫಲಗಳಲ್ಲಿ ಆಸಕ್ತಿಯನ್ನು ಕಂಪ್ಲೀಟಾಗಿ ತ್ಯಾಗ ಮಾಡಿ ಸಂಸಾರದ ಆಶ್ರಯದಿಂದ ರಹಿತನಾಗಿರ್ತಾನೋ ಅವನಿಗೆ ಯಾವ ರೀತಿಯ ಒಂದು ಅಟ್ಯಾಚ್ಮೆಂಟೂ ಇರೋದಿಲ್ಲ. ಮತ್ತು ಪರಮಾತ್ಮನಲ್ಲಿ ನಿತ್ಯಯುಕ್ತನಾಗಿರ್ತಾನೋ, ಪರಮಾತ್ಮನಲ್ಲೇ ಮುಳುಗೋಗಿರ್ತಾನೋ, ಅವನು ಕರ್ಮಗಳಲ್ಲಿ ಸರಿಯಾಗಿ ನಡ್ಕೊಳ್ತಾ ಇದ್ರೂ ಕೂಡ ವಾಸ್ತವದಲ್ಲಿ ಅವನು ಏನೂ ಮಾಡೋದಿಲ್ಲ. ನಮಗನ್ಸುತ್ತೆ ನಮ್ಮ ಥರನೇ ಅವನು ಕೂಡ ತಿಂತಾನೆ, ಮಲಗ್ತಾನೆ, ಕೆಲಸ ಮಾಡ್ತಾನೆ ಅಂತ. ಆದರೆ ಅವನು ವಾಸ್ತವದಲ್ಲಿ ಅವನು ಏನೂ ಮಾಡ್ತಾ ಇರೋದಿಲ್ಲ. ಯಾರ ಅಂತಃಕರಣ ಮತ್ತು ಇಂದ್ರಿಯಗಳ ಸಹಿತ ಶರೀರವನ್ನು ಗೆದ್ದಿರ್ತಾನೋ, ಮತ್ತು ಯಾರು ಸಮಸ್ತ ಭೋಗ ಸಾಮಗ್ರಿಗಳನ್ನು ಕೂಡ ಪರಿತ್ಯಾಗ ಮಾಡಿಬಿಟ್ಟಿರ್ತಾನೋ, ಅಂದರೆ ತನ್ನ ಇಂದ್ರಿಯ ತಾನು ಹೇಳ್ದಾಗ ಕೇಳಬೇಕು, ಶರೀರ ತಾನು ಹೇಳ್ದಾಗ ಕೇಳಬೇಕು, ಮತ್ತು ತನಗೆ ಭೋಗಿಸೋದಕ್ಕೆ ಯಾವುದೇ ಸಾಮಗ್ರಿಗಳು ಬೇಕು ಬೇಡ ಅನ್ನೋದೇ ಇಲ್ಲ, ಅವನಿಗೆ ಎಲ್ಲವನ್ನ ಬಿಟ್ಟಿರ್ತಾನೆ. ಈ ರೀತಿ ಆಶಾರಹಿತನಾಗಿರ್ತಾನಲ್ಲ ಅಂಥ ಪುರುಷ ಕೇವಲ ಶರೀರ ಸಂಬಂಧಿ ಕರ್ಮವನ್ನು ಮಾಡ್ತಾ ಇದ್ರು ಕೂಡ, ಈಗ ಎಲ್ಲ ಬಿಟ್ಬಿಟ್ಟಿದ್ದೀನಿ ಅಂತಂದಿದ ತಕ್ಷಣ ಈ ಶರೀರಕ್ಕೆ ಅಂತ ಮತ್ತು ಅದಕ್ಕೆ ಅಂತ ಕೆಲವೊಂದು ಕೆಲಸಗಳಿರುತ್ತೆ, ಅದನ್ನು ಮಾಡಬೇಕು, ಅದನ್ನು ನೋಡ್ಕೊಳ್ಳೋದಕ್ಕೆ ಕೆಲವೊಂದು ಕೆಲಸಗಳನ್ನು ಅವನು ಮಾಡ್ತಾ ಇದ್ರು ಕೂಡ ಪಾಪವನ್ನು ಪಡ್ಕೊಳ್ಳೋದಿಲ್ಲ. ಈಗ ನಾವೇನಾದರೂ ಒಂದು ಕೆಲಸ ಮಾಡಿದಾಗ ಅದಕ್ಕೆ ಅಂತ ಒಂದು ಫಲ ಅನ್ನೋದು ಇರುತ್ತೆ. ಯಾಕೆ? ನಾವು ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಇರ್ತೀವಿ. ಆದರೆ ಅವರು ಹಾಗಲ್ಲ, ಆಯಿತಾ? ಈ ಶರೀರ ಇರಬೇಕು ಅಂತಂದರೆ ಏನಾದರೂ ಒಂದು ಸ್ವಲ್ಪ ಕೆಲಸ ಮಾಡಲೇಬೇಕು. ಯಾಕಂದರೆ ನಹಿ ಕಶ್ಚಿತ್ ಕ್ಷಣಮಪಿ, ಒಂದು ಕ್ಷಣ ಕೂಡ ಕೆಲಸ ಮಾಡದೆ ಯಾರೂ ಇರೋದಕ್ಕಾಗಲ್ಲ. ಶಾರೀರಿಕವಾಗಿ ಇಲ್ಲ ಅಂತಂದ್ರೂ ಮಾನಸಿಕವಾಗಿ ಆದರೂ ನಾವು ಕೆಲಸ ಮಾಡ್ತಾ ಇರ್ತೀವಿ. ಅದಕ್ಕೋಸ್ಕರ ಅವನು ಕೆಲಸ ಮಾಡ್ತಾ ಇದ್ರೂ ಕೂಡ ಪಾಪವನ್ನು ಪಡ್ಕೊಳ್ಳೋದಿಲ್ಲ. ಯಾರು ಇಚ್ಛೆನೇ ಇಲ್ಲದೆ ತನಗೆ ಸಿಕ್ಕಂಥ ಪದಾರ್ಥಗಳಲ್ಲಿ, ಅಂದರೆ ನನಗಿಷ್ಟ ಇರೋದಿಲ್ಲ ಆದರೂ ನನಗೆ ಆ ಒಂದು ಪದಾರ್ಥ ಸಿಗ್ತಾ ಇರುತ್ತೆ, ಏನೋ ಒಂದು ನನಗೆ ಭಗವಂತ ಕೊಟ್ಟಿರ್ತಾನೆ, ಅದು ನನಗೆ ಸಿಕ್ಕಿರುತ್ತೆ, ಅದರಲ್ಲೇ ಸದಾ ಸಂತುಷ್ಟನಾಗಿರ್ತಾನೋ, ಅವನಿಗೆ ಇದು ಬೇಕು ಅದು ಬೇಕು ಅನ್ನೋಂಥ ಆಸೆಗಳಿರೋದಿಲ್ಲ. ತಂತಾನಾಗಿ ಏನು ಸಿಗುತ್ತೋ ಅದರಲ್ಲಿ ಅವನು ತೃಪ್ತನಾಗಿರ್ತಾನೆ. ಯಾರಲ್ಲಿ ಈರ್ಷ್ಯೆ ಅನ್ನೋದು, ಹೊಟ್ಟೆ ಕಿಚ್ಚು ಅನ್ನೋದು ಅವ್ರ ಹತ್ರ ಇದೆ, ನನ್ನ ಹತ್ರ ಇಲ್ಲ, ಅವ್ರು ಹಾಗಿದ್ದಾರೆ ನಾನು ಹೀಗಿದ್ದೀನಿ ಅನ್ನೋ ಒಂದು ಹೊಟ್ಟೆ ಕಿಚ್ಚಿರುತ್ತಲ್ಲ ಭಾವನೆ, ಅದು ಸರ್ವಥಾ ಅಭಾವವಾಗಿರುತ್ತೋ, ಯಾರು ಹರ್ಷ ಮತ್ತು ಶೋಕಾದಿ ದ್ವಂದ್ವಗಳಿಂದ ಕಂಪ್ಲೀಟಾಗಿ ಮುಕ್ತನಾಗಿರ್ತಾನೋ, ಅತೀತನಾಗಿರ್ತಾನೋ, ಈ ರೀತಿಯ ಸಿದ್ಧಿ ಮತ್ತು ಅಸಿದ್ಧಿಗಳಲ್ಲಿ ಸಮ ಇರುವಂತಹ ಕರ್ಮಯೋಗಿ ಇದಾನಲ್ಲ, ಅವನು ಕೆಲಸ ಮಾಡ್ತಾ ಇದ್ರೂ ಕೂಡ ಅವುಗಳಿಂದ ಅವನು ಬಂಧಿತನಾಗೋದಿಲ್ಲ, ಅವನಿಗೇನು ಮಾಡೋದಿಲ್ಲ ಈ ಕರ್ಮ ಅನ್ನೋದು. ಯಾರ ಆಸಕ್ತಿ ಕಂಪ್ಲೀಟಾಗಿ ನಾಶ ಆಗ್ಬಿಟ್ಟಿರುತ್ತೋ, ಯಾರು ಈ ದೇಹದ ಅಭಿಮಾನವನ್ನು ಮತ್ತು ಮಮತೆಯಿಂದ ರಹಿತನಾಗಿರ್ತಾನೋ, ಯಾರ ಚಿತ್ತ ನಿರಂತರವಾಗಿ ಪರಮಾತ್ಮನ ಜ್ಞಾನದಲ್ಲಿ ಸ್ಥಿತವಾಗಿರುತ್ತೋ, ಈ ರೀತಿ ಕೇವಲ ಯಜ್ಞ ಸಂಪಾದನೆಗೋಸ್ಕರ ಕರ್ಮ ಮಾಡುವಂಥ ಮನುಷ್ಯನ ಸಂಪೂರ್ಣ ಕರ್ಮ ಸರಿಯಾಗಿ ವಿಲೀನವಾಗಿಬಿಡುತ್ತೆ. ಅಂದರೆ ಒಂದು ಸ್ವಲ್ಪನೂ ಕೂಡ ಬಾಕಿ ಅನ್ನೋದು ಇರೋದೇ ಇಲ್ಲ. ಈಗ ನೋಡಿ, ನಮಗೆ ಬಾಕಿ ಇದೆ, ಅದಕ್ಕೆ ನಾವು ಬರೋದು ಈ ಜಗತ್ತಿಗೆ. ಯಾವಾಗ ಅದು ಕಂಪ್ಲೀಟಾಗಿ ಹೊರಟೋಗ್ಬಿಡುತ್ತೋ ನಾವು ಏನಕ್ಕೆ ಬರ್ತೀವಿ? ಆ ಸಾಲ ಏನಾದರೂ ಇದ್ದರೆ ತೀರಿಸೋದಕ್ಕೆ ಬರಬೇಕಲ್ವ. ಮತ್ತು ಏನೂ ಇಲ್ಲ, ಝೀರೋ ಅಂತಂದರೆ ನಾನು ಬರುವಂಥ ನೆಸೆಸಿಟಿನೇ ಇಲ್ಲ. ಅದಕ್ಕೋಸ್ಕರನೇ ಆಸಕ್ತಿ ರಹಿತರಾಗಿರಬೇಕು, ಈ ದೇಹಾಭಿಮಾನ ಇರಬಾರ್ದು, ಮಮತೆ ರಹಿತನಾಗಿರಬೇಕು, ಮತ್ತು ನನ್ನ ಚಿತ್ತ ಯಾವಾಗಲೂ ಆ ಪರಮಾತ್ಮನ ಜ್ಞಾನದಲ್ಲಿ ಸ್ಥಿತವಾಗಿರಬೇಕು. ಈ ರೀತಿ ಇದ್ದು ನಾವು ಕೆಲಸ ಮಾಡ್ತೀವಲ್ವ, ಆಗ ನಮ್ಮ ಕರ್ಮಗಳೆಲ್ಲ ಝೀರೋ ಆಗುತ್ತೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.